ತೆಲುಗಿನ ಖ್ಯಾತ ಗಾಯಕಿ ಮಂಗ್ಲಿ ವಿರುದ್ಧದ ವಂಚನೆ ಕೇಸಿಗೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ವಕೀಲನ ವಿರುದ್ಧವೇ ಎಫ್ಐಆರ್ ದಾಖಲಿಸಿದ ಸಿಂಗರ್ ಖ್ಯಾತ ಮಂಗ್ಲಿ, ಆಕೆ ಸಿಂಗರ್, ಆಕೆ ವಿರುದ್ಧ ವಂಚನೆ ಆರೋಪ ಇತ್ತು. ಆ ಆರೋಪಕ್ಕೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಸ್ವತಃ ವಕೀಲನ ವಿರುದ್ಧವೇ ಕೌಂಟರ್ ಎಫ್ಐಆರ್. ವಕೀಲನ ಬ್ಲಾಕ್ ಮೇಲ್ ತಂತ್ರಕ್ಕೆ ಮಂಗ್ಲಿ ಕೊಟ್ಟ ತಿರುಗೇಟಿದೆ. ವಕೀಲ ಸುಬ್ಬು ವಿರುದ್ಧ ನರ್ಸಿಂಗ್ ಪೊಲೀಸರಿಂದಲೂ ತನಿಖೆ. ಗಾಯಕಿ ಮಂಗ್ಲಿ ಮೇಲೆ 10 ಕೋಟಿ ವಂಚನೆ ಆರೋಪ ಇತ್ತು. ವಂಚನೆ ಸಾಬೀತಾದ್ರೆ ಯಾವುದೇ ಶಿಕ್ಷೆಗೆ ಸಿದ್ಧ ಅಂತೇಳಿ ಮಂಗ್ಲಿ ಹೇಳಕೊಂಡಿದ್ದಾರೆ. ವಕೀಲನ ವಿರುದ್ಧವೇ 10 ಲಕ್ಷ ಹಣದ ಬೇಡಿಕೆ ಆರೋಪ ಈಗ ಬರ್ತಾ ಇರೋ ಮಾಹಿತಿ. ಬಿಗ್ ಬಾಸ್ಗೆ ಹೋಗೋದಕ್ಕೂ ವಕೀಲ ಹೀಗೆ ಮಾಡ್ತಿದ್ದಾನೆ ಎಂದ ಮಂಗ್ಲಿ. ಪೊಲೀಸರ ಮುಂದೆ ಕಣ್ಣೀರಿಟ್ಟ ಸತ್ಯವತಿ ಮುದಾವತ್. ನನಗೆ ಹಾಳು ಬಿಟ್ಟು ಬೇರೇನು ಗೊತ್ತಿಲ್ಲ ಎಂದ ಮಂಗ್ಲಿ. ಪ್ರತಿಯಾಗಿ ವಕೀಲನ ವಿರುದ್ಧವೇ ಪಂಜಗುಟ್ಟ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಈ ತರಹದೊಂದು ಪ್ರಚಾರ ಗಿಟ್ಟಿಸಿಕೊಂಡು ಆಂಧ್ರ ತೆಲಂಗಾಣದಲ್ಲಿ ವಿಡಿಯೋ ವೈರಲ್ ಆಗುತ್ತಲ್ಲ, ಅದರ ಆಧಾರವನ್ನಿಟ್ಟುಕೊಂಡು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋ ಚಪ್ಪಲಕ್ಕೆ ಬಿದ್ದವನೇ. ಇದು ಮಂಗ್ಲಿ ಆರೋಪ, ನಮ್ಮ ಆರೋಪ ಅಲ್ಲ. ಮಂಗ್ಲಿಯ ವಿರುದ್ಧ ಈ ಹಿಂದೆ 10 ಕೋಟಿ ಆರೋಪ, ವಂಚನೆ ಆರೋಪ ಕೇಳಿ ಬಂದಿತ್ತಲ್ಲ. ಆ ಆರೋಪ ಏನು ಅಂತ ಕೇಳಿದ್ರೆ, ಮೈಕ್ರೋ ಫೈನಾನ್ಸು ಆ ಹೆಸರನ್ನ ಮುಂದಿಟ್ಟುಕೊಂಡು ಯಾರ್ಯಾರು ಹೂಡಿಕೆ ಮಾಡ್ತೀರೋ ನಿಮಗೆ ಡಬಲ್ ದುಡ್ಡು ಕೊಡ್ತೀನಿ ಅಂತ ಹೇಳಿ ಎಲ್ಲರ ಜೊತೆಯೂ ಹಣ ಕಲೆಕ್ಟ್ ಮಾಡಿ ಕೊನೆಗೆ ಗೋವಿಂದ ಅಂದ್ರು ಮಂಗ್ಲಿ ಅನ್ನೋ ಆರೋಪ ಇತ್ತು. 10 ಕೋಟಿ ವಂಚನೆಯ ಆರೋಪ. ಕೇವಲ ಇದು ಮಂಗ್ಲಿ ವಿರುದ್ಧ ಮಾತ್ರ ಇದ್ದಿದ್ದಲ್ಲ, ಆಕೆಯ ಸಹೋದರನ ವಿರುದ್ಧವೂ ಕೂಡ ಕೇಳಿ ಬಂದಿತು. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪಾಪ ಆಕೆ ಹೆಣ್ಣುಮಗಳು, ಆ ಹೆಣ್ಣುಮಗಳು ಈಗ ಮುಂದೆ ಬಂದು ಕಾನೂನು ಮಾರ್ಗವನ್ನ ಹಿಡಿದಿದ್ದಾಳೆ. ನನ್ನ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ಅಷ್ಟು ಸುಳ್ಳು, ಅವನಿಗೆ ಬಿಗ್ ಬಾಸ್ಗೆ ಹೋಗುವಂತಹ ಚಪಲ ಇದೆ. ಹಾಗಾಗಿ ಖ್ಯಾತ ಗಾಯಕಿಯಾಗಿರುವ ನನ್ನ ವಿರುದ್ಧ ಆರೋಪ ಮಾಡಿದಾಗ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗುತ್ತೆ, ಆತನಿಗೂ ಮೈಲೇಜ್ ಸಿಕ್ಕದಂಗೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆದಾಗ ಬಿಗ್ ಬಾಸ್ನವರು ಈ ತರಹದೊಂದು ಕಾಂಟ್ರವರ್ಸಿ ಕ್ಯಾರೆಕ್ಟರ್ನ ಬಿಗ್ ಬಾಸ್ಗೆ ಕರೆಸಬಹುದು ಅನ್ನೋ ಭ್ರಮೆಗೆ ಬಿದ್ದವನೇ. ಹಾಗಾಗಿ ಆತ ಈ ತರಹದೊಂದು ಆರೋಪ ಮಾಡ್ತಿದ್ದಾನೆ ಅನ್ನೋದು ಈಗ ಕೇಳಿ ಬರ್ತಿರ್ತಕ್ಕಂತಹ ಮಂಗ್ಲಿಯ ವರ್ಷನ್ನು. ಇದರ ಸತ್ಯಾಸತ್ಯತೆ ಏನು, ನಿಷ್ಪಕ್ಷಪಾತವಾದಂತಹ ತನಿಖೆಯಾಗಬೇಕು. ಈಗಾಗಲೇ ಪ್ರತಿ ಕೌಂಟರ್ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ಘಟನೆ ನಡೆದಾಗ ಆ ಘಟನೆಯ ಹಿಂದೆ ಹೆಣ್ಣು ಗಂಡು ಅನ್ನೋ ಭೇದ ಇರೋದಿಲ್ಲ. ಇಲ್ಲಿ ವಂಚಕರು ಯಾವುದೇ ತರಹದಲ್ಲೂ ಕೂಡ ವಂಚನೆಯನ್ನ ಮಾಡಿರ್ತಾರೆ, ವಂಚನೆಯ ಉದ್ದೇಶ ಇದ್ರೆ. ಸೊ 2 ತರಹದಲ್ಲಿ ಕಥೆಗಳಿರ್ತಾವೆ, ಪೊಲೀಸರು ಕೆದಕಬೇಕು. ಸೊ ಮಂಗ್ಲಿಯ ಕೌಂಟರ್ ಎಫ್ಐಆರ್ ದಾಖಲಾಗಿದೆ. ఇంత సోకులు ఎందుకు పడతారు మీరు? ఎలా వస్తాను ఇంతే సౌండ్ అండి ఇది. చూడండి మేము వల్గర్ లాంగ్వేజా? ఇంత సోకులు ఎందుకు పడతారు మీరు? ఎలా వస్తాను ఇంతే సౌండ్ అండి ఇది. ఇదిగో మా తమ్ముడు ఈయన. ఆ ఫోటోలో, ఆ కట్టల ఎంచే ఫోటోలో ఎవరున్నారండి? వీడియోలో కట్టలు పైసలు ఎంచే వీడియోలో ఎవరున్నారు? ఈ ముఖం ఉందా? సంబంధం లేని విషయం, మాకు సంబంధం లేని విషయం తెచ్చి మా మీద ఎందుకు రుద్దుతున్నారు అనేది నాకు అర్థం కావట్లేదు. సెన్సిటివ్ మ్యాటర్ అండి ఇది. కొంచెం ఆచి తూచి వెరిఫికేషన్ చేసుకొని మీరు వేయాలి. మీడియాలో, సోషల్ మీడియాలో కానీ, మీడియాలో కానీ దయచేసి కూడా అనుకోలేదు. నేను ఒక ఆడపిల్లని, దయచేసి చెప్తున్నా, ఇందులో నా ఇన్వాల్వ్మెంట్ మళ్ళీ చెప్తున్నా. మీరు ఏం చేసినా నేను పడ్డానికి సిద్ధం. నేను ఎక్కడికైనా వస్తాను, కానీ అనవసరంగా నన్ను దయచేసి బ్లేమ్ చేయకండి. ముందు కనుక తెలుసుకోకుండా ఇందులో నా ఇన్వాల్వ్మెంట్ 1% కాదు కదా, 0% కూడా లేదు. ఆయన జస్ట్ ఫేమస్ అవ్వడం కోసమే నాతో మాట్లాడాడు కూడా. నువ్వు వస్తేనే నేను మాట్లాడతాను అని ప్రతి ఒక్కరిని కూడా ఆయన అట్లనే అప్రోచ్ అవుతున్నారు. సెలబ్రిటీస్ ని నేను అనుకున్నాను కూడా, ప్రతి ఒక్క సెలబ్రిటీ ఇదే చెప్తున్నారు, రిటర్న్ డబ్బులు ఇచ్చి మరి. ಆ ಹೆಣ್ಣುಮಗಳು ಕಣ್ಣೀರಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ರಮ್ಯಾ ಈಗ ಫೋನ್ ಸಂಪರ್ಕದಲ್ಲಿ. ರಮ್ಯಾ, ಎಲ್ಲೋ ಒಂದು ಕಡೆ ಆ ಹೆಣ್ಣು ಮಗಳ ಕೌಂಟರ್ ಎಫ್ಐಆರ್ ಇವತ್ತು ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಆಕೆ ಒಂದಷ್ಟು ವಿಡಿಯೋಗಳನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತಾಳೆ. ಎಲ್ಲರ ಬಗ್ಗೆ ಏನಿದೆ ಮಾಹಿತಿ ರಮ್ಯಾ? ಸಾಹಿಲ್, ಏನಂತಂದ್ರೆ ಮಂಗ್ಲಿ ಅವರು 10 ಕೋಟಿ ರೂಪಾಯಿನ ವಂಚನೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ವಕೀಲರನ್ನ ಹೇಳ್ಕೊಂಡು ಸುಬ್ಬು ಅನ್ನೋರು ದೂರನ್ನ ಕೊಟ್ಟಿದ್ರು ಮಂಗ್ಲಿ ಅವರ ವಿರುದ್ಧ. 10 ಕೋಟಿ ವಂಚನೆ ಮಾಡಿದ್ದಾರೆ ಆಕೆ ಮತ್ತು ಆಕೆಯ ಸಹೋದರ ಏನಿದ್ದಾರೆ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ನಮ್ಗೆ ವಂಚನೆಯನ್ನ ಮಾಡಿದ್ದಾರೆ. ಒಂದಿಷ್ಟು ಹಣವನ್ನ ಹೂಡಿಕೆ ಮಾಡಿದ್ರೆ ನಿಗದಿತ ಸಮಯದಲ್ಲಿ ನಿಮ್ಗೆ ಹಣವನ್ನ ದುಪ್ಪಟ್ಟು ಮಾಡಿ ಕೊಡ್ತೀವಿ ಅಂತ ನಮ್ಗೆ
ವಂಚನೆಯನ್ನ ಮಾಡಿದ್ದಾರೆ ಅಂತ ಕೇಸನ್ನ ಕೂಡ ದಾಖಲಿಸಿದ್ರು. ಇದೀಗ ಏನು ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹ ಮಂಗ್ಲಿ ಅವರು ಪ್ರತಿಯಾಗಿ ದೂರನ್ನ ಕೂಡ ಪಂಜಗುತ್ತ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ. ನನಗೂ ಕೂಡ ಇದೆಲ್ಲ ಕೂಡ ಸುಳ್ಳು ಮಾಹಿತಿ, ಆತ ವಕೀಲ ಅಂತ ಹೇಳ್ಕೊಂಡು ನನಗೆ ಎದುರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇಲ್ಲ ಅಂತ ಅಂದ್ರೆ ವಿಡಿಯೋಗಳನ್ನ ಲೀಕ್ ಮಾಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ಅಂತ ಬೆದರಿಕೆ ಕೂಡ ಹಾಕಿದ್ರು. ಜೊತೆಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಹಣವನ್ನ ಕೂಡ ಕೇಳಿದ್ರು ಅಂತ ಹೇಳಿ ದೂರನ್ನ ಕೂಡ ಜೆಕೆ ಮಂಗ್ಲಿ ಅವರು ದಾಖಲಿಸಿದ್ದಾರೆ. ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಮಂಗ್ಲಿ ಅವರು ಹೇಳಿದ್ದಾರೆ, ಒಂದಷ್ಟು ಪ್ರತಿಯನ್ನ ಕೂಡ ತೋರಿಸಿದ್ದಾರೆ. ನಾನು ಯಾವ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ, ನಾನು ಗಾಯನ ಕ್ಷೇತ್ರದಲ್ಲಿ ಇರೋಳು, ನಾನು ಬೇರೆ ಯಾವ ವ್ಯವಹಾರವನ್ನ ಕೂಡ ಇಟ್ಕೊಂಡಿಲ್ಲ, ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ, ನನಗೆ ಸಾವಿರಾರು ಅಭಿಮಾನಿಗಳಿದ್ದಾರೆ, ಅವರ ಆಶೀರ್ವಾದ ಅಷ್ಟೇ ಸಾಕು, ನನ್ಗೆ ಯಾಕೆ ಎಲ್ಲ ವ್ಯವಹಾರಗಳು ಬೇಕು ಅನ್ನುವಂತ ರೀತಿಯಲ್ಲಿ ಕಣ್ಣೀರನ್ನ ಕೂಡ ಇಟ್ಟಿರುವಂತದ್ದು. ಜೊತೆಗೆ ಒಂದಷ್ಟು ವಿಡಿಯೋವನ್ನ ಕೂಡ ತೋರಿಸಿದ್ದಾರೆ. ನಾನು ಅವರ ಆಫೀಸ್ಗೆ ಹೋದಂತಹ ಸಂದರ್ಭದಲ್ಲಿ ನನಗೆ ಅವ್ರು ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ರು, ಒಂದು ಮಿಸ್ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತನಾಡಿದ್ರು ಅಂತ ಕೂಡ ಇದೀಗ ಪ್ರತಿ ದೂರನ್ನ ದಾಖಲಿಸಿರುವಂತದ್ದು ಸಾಹಿಲ್. ಥ್ಯಾಂಕ್ ಯು ರಮ್ಯಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಇಲ್ಲಿ ಮಂಗ್ಲಿ ಒಂದಷ್ಟು ದಾಖಲೆಗಳನ್ನು ಪ್ರದರ್ಶನ ಮಾಡ್ತಾರೆ. ವಕೀಲ ನನ್ನ ಬಳಿ ಬಂದಾಗ ನನ್ನ ಸಹೋದರನು ಜೊತೆಯಲ್ಲಿದ್ದ, ಆ ಸಂದರ್ಭದಲ್ಲಿ ನಾನು ಥ್ರೆಟ್ ಮಾಡಿಲ್ಲ ಅನ್ನೋದಕ್ಕಿದು ಪುರಾವೆ. ವಲ್ಗರ್ ಭಾಷೆ ಮಾತನಾಡಿದಾಳೆ ಅನ್ನೋದು ಆತನ ಆರೋಪ, ಆದರೆ ಆ ತರಹದ್ದೊಂದು ಪದಪ್ರಯೋಗ ಮಾಡಿಲ್ಲ ಅನ್ನೋದು ಮಂಗ್ಲಿಯ ಸ್ಪಷ್ಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.